ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 13ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಸೇಮ್ ಸ್ಟೋರಿ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಇವತ್ತು ಕೂಡ ನಿಫ್ಟಿಯಲ್ಲಿ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 500 ಪಾಯಿಂಟ್ಗಳಷ್ಟು ಕರೆಕ್ಷನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 23,151 ಲೆವೆಲಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೊ 23,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಆ ಒಂದು ಲೆವೆಲ್ನ ಕೆಳಗಡೆ ನಿಫ್ಟಿ ಹೋದರೆ ಇನ್ನೂ ಹೆಚ್ಚಿನ ಸೆಲ್ಲಿಂಗ್ ಪ್ರೆಷರ್ ಬರ್ಬೋದು. ಸೆನ್ಸೆಕ್ಸ್ನಲ್ಲಿ ಕೂಡ 2% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಸೆಲ್ಲಿಂಗ್ ಪ್ರೆಷರ್ ಇಂಟೆನ್ಸಿಫೈ ಆಗಿದೆ. ಸೊ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ರಿಸ್ಕ್ ಇದೆ. ಎಕಾನಮಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಭಾರತದ GDP ಫೋರ್ಕ್ಯಾಸ್ಟ್ ಏನಿತ್ತು ಅದು ಕೂಡ ಕಟ್ ಆಗುವಂಥ ಚಾನ್ಸಸ್ ಇದೆ. ಇದರಿಂದ ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಷಿಯಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. IT ಇಂಡೆಕ್ಸ್ನಲ್ಲಿ ಕೂಡ ಹೆಚ್ಚಿನ ಒಂದು ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿನ್ನೆ US ಮಾರ್ಕೆಟ್ಸ್ಗಳಲ್ಲಿ ಕೂಡ ವೀಕ್ನೆಸ್ ಇತ್ತು. ಅದರ ಇಂಪ್ಯಾಕ್ಟ್ IT ಇಂಡೆಕ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 1.7% IT ಇಂಡೆಕ್ಸ್ ಕೂಡ ಕರೆಕ್ಟ್ ಆಯಿತು. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಮಿಡ್ಲ್ ಈಸ್ಟ್ನಲ್ಲಿ ಕಾನ್ಫ್ಲಿಕ್ಟ್ಸ್ ಆಗ್ತಿರೋದ್ರಿಂದ ಕ್ರೂಡ್ ಪ್ರೈಸಸ್ ಕೂಡ ಜಂಪ್ ಆಗ್ತದೆ. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ಇದೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಪ್ರತಿ ಬ್ಯಾರೆಲ್ಗೆ $100ನ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಅದೇ ಲೆವೆಲ್ನಲ್ಲಿ ಇರೋವರೆಗೂ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇರುತ್ತೆ. ಸೊ ಕ್ರೂಡ್ ಪ್ರೈಸಸ್ ಸ್ವಲ್ಪ ಮಟ್ಟಿಗೆ ಡ್ರಾಪ್ ಆಗಬೇಕಾಗತ್ತೆ. ಆಗ ಮಾರ್ಕೆಟ್ ರಿಕವರಿ ಆಗ್ಬೋದು. ಅದಕ್ಕೆ ವಾರ್ ಸ್ಟಾಪ್ ಆಗಬೇಕಾಗತ್ತೆ. ಬಟ್ ನಿನ್ನೆ ಬಂದಂಥ ಒಂದು ರಿಪೋರ್ಟ್ನ ಪ್ರಕಾರ ಇರಾನ್ನ ಸುಪ್ರೀಂ ಲೀಡರ್ ಅಲಿ ಖಮೇನಿಯವರ ಡೆತ್ ಆದಮೇಲೆ ಅವರ ಮಗ ಆ ಒಂದು ಪೊಸಿಷನ್ಗೆ ಹೋಗ್ತಾರೆ ಅನ್ನುವಂಥ ರಿಪೋರ್ಟ್ ಇದೆ. ಇನ್ನೂ ಕೂಡ ಕ್ಲಿಯರ್ ಕನ್ಕ್ಲೂಷನ್ ಸಿಕ್ಕಿಲ್ಲ. ಬಟ್ ಮುಜ್ತಬಾ ಖಮೇನಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. US ಮೇಲೆ ಹಾಗೆ ಇಸ್ರೇಲ್ನ ಮೇಲೆ ರಿವೆಂಜನ್ನು ತಗೋತೀನಿ ಅಂತ ಅವರು ಹೇಳಿದ್ದಾರೆ. ಸೊ ಇರಾನ್ನಲ್ಲಿ ಸಾಕಷ್ಟು ಸಾವು ನೋವು ಆಗಿದೆ. ಅದಕ್ಕೆ ರಿವೆಂಜನ್ನು ಇರಾನ್ ತಗೊಳುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ವಾರ್ ಸಿಚುವೇಶನ್ಸ್ ಏನಿದೆ ಅದು ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥ ಒಂದು ನ್ಯೂಸ್ ಮಾರ್ಕೆಟ್ಗೆ ಸಿಕ್ಕಿದೆ. ಆದ್ದರಿಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಸೊ ನಿಫ್ಟಿಯಲ್ಲಿ ಕಳೆದ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಆಲ್ಮೋಸ್ಟ್ 5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ರೀತಿಯ ಒಂದು ಸೆಲ್ಲಿಂಗ್ ಪ್ರೆಷರ್ ಜೂನ್ 2022ರಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಆಗ ಒಂದು ವಾರದಲ್ಲಿ ನಿಫ್ಟಿ 5% ಅರೌಂಡಲ್ಲಿ ಕರೆಕ್ಟ್ ಆಗಿತ್ತು. ಬಟ್ ಈಗ ಸಾಕಷ್ಟು ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಸೊ ಮಿಡಲ್ ಈಸ್ಟ್ನಲ್ಲಿ ಕಾನ್ಫ್ಲಿಕ್ಟ್ಸ್ ಇರೋದ್ರಿಂದ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಬಟ್ ಸ್ಟಿಲ್ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ನಲ್ಲಿ ಯಾವುದೇ ರೀತಿಯ ಜಂಪ್ ಕಾಣಿಸ್ತಿಲ್ಲ. ಬಟ್ ಬೇರೆ ದೇಶಗಳಲ್ಲಿ ಆಲ್ರೆಡಿ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ 20% ಇನ್ಕ್ರೀಸ್ ಆಗಿದೆ. ಹಾಗೆ LPG ಕ್ರೈಸಿಸ್ ಕೂಡ ಇದೆ. ಮೇ ಬಿ ಮುಂದಿನ ಒಂದು ವಾರದಲ್ಲಿ ಸಿಚುವೇಶನ್ ಕಂಟ್ರೋಲ್ಗೆ ಬರ್ಬೋದು. ಸ್ಟ್ರೈಟ್ ಆಫ್ ಹಾರ್ಮುಜ್ನಿಂದ ಶಿಪ್ ಆಲ್ರೆಡಿ ಮುಂಬೈಗೆ ಬಂದಿದೆ. ಸೊ ಕ್ರೂಡ್ ಆಲ್ರೆಡಿ ಭಾರತಕ್ಕೆ ಬರ್ತಿದೆ. ಸೊ ಆ ಕ್ರೂಡನ್ನು LPG ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಸಮಯ ಆಗ್ಬೋದು. ಸೊ ಒಂದು ವಾರ ಸ್ವಲ್ಪ ಪ್ಯಾನಿಕ್ ಇರುತ್ತೆ. ಅದಾದಮೇಲೆ ಸಿಚುವೇಶನ್ ಸರಿ ಹೋಗ್ಬೋದು. ಸೊ ಡಾಲರ್ನ ಮುಂದೆ ರೂಪಾಯಿ ಆಲ್ ಟೈಮ್ ಲೋ ಲೆವೆಲ್ಸನ್ನು ಟಚ್ ಮಾಡಿದೆ. ಇದು ಕೂಡ ಎಕಾನಮಿಗೆ ನೆಗೆಟಿವ್ ಆಗಿರುತ್ತೆ. ಪ್ರತಿ ಡಾಲರ್ನ ಮುಂದೆ ರೂಪಾಯಿ ಈಗ $92.45 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಕ್ರೂಡ್ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಇದರಿಂದ ಎಕಾನಮಿ ಮೇಲೆ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸೊ ಭಾರತದ GDP ಗ್ರೋತ್ ಫೋರ್ಕ್ಯಾಸ್ಟ್ ಏನು ಬಂದಿತ್ತು ಅದು ಕೂಡ ಕಟ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಇನ್ಫ್ಲೇಷನ್ 2%ನ ಕೆಳಗಡೆ ಇತ್ತು. ಅದು ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗುತ್ತೆ. ಸೊ ಮಾರ್ಚ್ ತಿಂಗಳ ಇನ್ಫ್ಲೇಷನ್ 4% ಅರೌಂಡ್ಗೆ ಹೋದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. RBIನ ಕಟ್ ಆಫ್ ಇರೋದು 4%ನ ಕೆಳಗಡೆ ಇನ್ಫ್ಲೇಷನನ್ನು ಇಡಬೇಕು ಅಂತ. ಅಕಸ್ಮಾತ್ ಇನ್ಫ್ಲೇಷನ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಹೋದರೆ ಮೇ ಬಿ RBI ರೇಟ್ ಇನ್ಕ್ರೀಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದು ಕೂಡ ಮಾರ್ಕೆಟ್ಗೆ ನೆಗೆಟಿವ್ ಆಗಿರುತ್ತೆ. ಸೊ ವಾರ್ ಸಿಚುವೇಶನ್ ಕಂಟ್ರೋಲ್ಗೆ ಬರಬೇಕು. ಆಗಷ್ಟೇ ಎಕಾನಮಿ ರಿವೈವ್ ಆಗೋದು. ಸೊ ಕ್ರೂಡ್ ಪ್ರೈಸಸ್ ಇನ್ಕ್ರೀಸ್ ಆಗಿರೋದ್ರಿಂದ ಹೆಚ್ಚಿನ ಒಂದು ಪ್ರೈಸನ್ನು ಕೊಟ್ಟು ನಾವು ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಈ ಮುಂಚೆ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿದ್ವಿ. US ಒಂದು ಆರ್ಡರ್ನಿಂದ ರಷ್ಯಾನಿಂದ ಕ್ರೂಡ್ ಆಯಿಲ್ ಏನು ಬರ್ತಿತ್ತು ಅದು ಕೂಡ ಕಡಿಮೆ ಆಗ್ತದೆ. ಈಗ ನಾವು ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡಬೇಕು ಅಂದರೆ ಮೇ ಬಿ ಒಂದು ಹೈಯರ್ ಪ್ರೈಸ್ನಲ್ಲಿ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡಬೇಕಾಗಿ ಬರ್ಬೋದು. ಸೊ ಇದರಿಂದ ಗೌರ್ಮೆಂಟ್ನ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ಫಿಸ್ಕಲ್ ಡೆಫಿಸಿಟ್ 4.4% ಇರುತ್ತೆ ಅಂತ ಬಜೆಟ್ನಲ್ಲಿ ಏನು ಮಂಡನೆ ಆಗಿತ್ತು. ಇದು ಪ್ರೀವಿಯಸ್ ಬಜೆಟ್ನಲ್ಲಿ ಅಂದರೆ 2026ರ ಫಿನಾನ್ಷಿಯಲ್ ಇಯರ್ಗೆ 4.4%ನ ಫಿಸ್ಕಲ್ ಡೆಫಿಸಿಟ್ ವಿತ್ತೀಯ ಕೊರತೆ ಡಿಕ್ಲೇರ್ ಆಗಿತ್ತು. 2026ರ ಫಿನಾನ್ಷಿಯಲ್ ಇಯರ್ ಇದೇ ಮಾರ್ಚ್ 31ಕ್ಕೆ ಎಂಡ್ ಆಗುತ್ತೆ. ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಏನು 4.4%ನಷ್ಟು ಫಿಸ್ಕಲ್ ಡೆಫಿಸಿಟನ್ನು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ವಿ, ಅದೇ ಒಂದು ರೇಂಜ್ನಲ್ಲಿ ನಮಗೆ ಫಿಸ್ಕಲ್ ಡೆಫಿಸಿಟ್ ಇರುತ್ತೆ ಅಂತ ಕನ್ಫರ್ಮೇಷನನ್ನು ಕೊಟ್ಟಿದ್ದಾರೆ. ಮೇ ಬಿ ಮಾರ್ಚ್ನಲ್ಲಿ ಇಂಪ್ಯಾಕ್ಟ್ ಸ್ಟಾರ್ಟ್ ಆಗಿದೆ. ವಾರ್ ಸಿಚುವೇಶನ್ಸ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆದರೆ ನೆಕ್ಸ್ಟ್ ಇಯರ್ಗೆ ಏನು ಫಿಸ್ಕಲ್ ಡೆಫಿಸಿಟ್ ಈ ಬಜೆಟ್ನಲ್ಲಿ ಮಂಡನೆ ಆಗಿತ್ತು ಅದನ್ನು ಅಚೀವ್ ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು.
ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಕೇವಲ 3 ಸ್ಟಾಕ್ಸ್ ಮಾತ್ರ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಓವರ್ ಆಲ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ FMCG ಸ್ಟಾಕ್ಗಳಲ್ಲಿ ಬೈಯಿಂಗ್ ಬರುತ್ತೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ HUL ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಭಾರತಿ ಏರ್ಟೆಲ್ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ 47 ನಿಫ್ಟಿ ಸ್ಟಾಕ್ಗಳು ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. L&Tಯಲ್ಲಿ 7.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಯೂಶಲಿ L&Tಯಲ್ಲಿ ಇಷ್ಟೊಂದು ಫ್ಲಕ್ಚುಯೇಷನ್ಸ್ ಕಾಣಿಸೋದಿಲ್ಲ. 2-3% ಮೂವ್ಮೆಂಟ್ ಬಂದರೂ ಕೂಡ ಅದು ಒಳ್ಳೆ ಒಂದು ಮೂವ್ಮೆಂಟ್ ಆಗಿರುತ್ತೆ. ಬಟ್ 7.5% ಕರೆಕ್ಷನ್ ಬರೋದಕ್ಕೆ ರೀಸನ್ ಇವರು ಮಿಡ್ಲ್ ಈಸ್ಟ್ನಲ್ಲಿ ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನು ಮಾಡ್ತಿದ್ದಾರೆ. ಆ ಪ್ರಾಜೆಕ್ಟ್ಸ್ನಿಂದ ಹೆಚ್ಚಿನ ಒಂದು ರೆವಿನ್ಯೂ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಅದರ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅಂತ ಸ್ಟಾಕ್ನಲ್ಲಿ ಕರೆಕ್ಷನ್ ಕಾಣಿಸ್ತಿದೆ. ಬಟ್ L&Tಯ ಆರ್ಡರ್ ಬುಕ್ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಮಿಡ್ಲ್ ಈಸ್ಟ್ನಲ್ಲಿ ವಾರ್ ಸಿಚುವೇಷನ್ಸ್ ಕಂಟ್ರೋಲ್ಗೆ ಬಂದಮೇಲೆ ಮತ್ತೆ ಆ ಪ್ರಾಜೆಕ್ಟ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಎಂದಿನಂತೆ ಬಿಸ್ನೆಸ್ ಕೂಡ ನಡೆಯುತ್ತೆ. ಬಟ್ ಈಗೇನು ಸ್ಟಾಕ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ, ಮೇ ಬಿ ಫ್ಯೂಚರ್ನಲ್ಲಿ ಆ ಒಂದು ಪ್ರೈಸ್ ನೋಡೋದಕ್ಕೆ ಸಿಗೋದಿಲ್ಲ. ಸಾಕಷ್ಟು ಬ್ರೋಕರೇಜ್ಗಳು 4,500, 5,000 ಟಾರ್ಗೆಟ್ಸನ್ನು L&Tಗೆ ಕೊಟ್ಟಿದ್ದಾರೆ. ಒಂದು ಡಿಫೆನ್ಸಿವ್ ಸ್ಟಾಕ್ ಕೂಡ ಆಗಿರುತ್ತೆ. ಈ ಒಂದು ಸ್ಟಾಕ್ ಖಂಡಿತವಾಗ್ಲೂ ರಿಕವರ್ ಆಗೇ ಆಗುತ್ತೆ. ಮೇ ಬಿ ಟೆನ್ಷನ್ಸ್ ಕಂಟಿನ್ಯೂ ಆದಷ್ಟು ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಬರುತ್ತೆ. ಆ ಒಂದು ವೀಕ್ನೆಸ್ನ ಲಾಭವನ್ನು ಪಡ್ಕೋಬೇಕಾಗತ್ತೆ. ಡಿಪ್ನಲ್ಲಿ L&Tಯನ್ನು ಆ್ಯಡ್ ಮಾಡ್ಕೋಬೋದು. ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ಒಂದು ರಿಟರ್ನ್ಸನ್ನು L&Tಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ. ಸೊ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಇಂಡಾಲ್ಕೋ, ಟಾಟಾ ಸ್ಟೀಲ್, JSW ಸ್ಟೀಲ್ ಈ ಎಲ್ಲ ಸ್ಟಾಕ್ಗಳು ಸಾಕಷ್ಟು ಕರೆಕ್ಟ್ ಆಗಿದೆ. ಒಂದು ರೀಸನ್ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆಗಿರುತ್ತೆ. ಸೊ ಮಿಡ್ಲ್ ಈಸ್ಟ್ನಿಂದ ಯಾವುದೇ ಒಂದು ಪ್ರಾಡಕ್ಟನ್ನು ಸಪ್ಲೈ ಮಾಡೋದು ಅಷ್ಟು ಈಸಿ ಆಗಿರೋದಿಲ್ಲ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಕನ್ಸರ್ನ್ಸ್ ಕಾಣಿಸ್ತಿದೆ. ಹಾಗೆ ಅಲ್ಯೂಮಿನಿಯಂ ಪ್ರೈಸಸ್ ಕೂಡ ಫ್ಲಕ್ಚುಯೇಟ್ ಆಗುವಂಥ ರಿಸ್ಕ್ ಇದೆ. ಟ್ರಾನ್ಸ್ಪೋರ್ಟೇಷನ್ ರಿಸ್ಕ್ ಕೂಡ ಇರೋದ್ರಿಂದ ಮೆಟಲ್ ಸ್ಟಾಕ್ಗಳು ಇವತ್ತು ಕರೆಕ್ಟ್ ಆಗಿದೆ. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ 4.5% ರೌಂಡಲ್ಲಿ ಇವತ್ತು ಕರೆಕ್ಟ್ ಆಯಿತು. ಸೊ ನಿಫ್ಟಿ ಸ್ಟಾಕ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಇದೆ. ಸೊ ಅಮೌಂಟ್ ಇದ್ದರೆ ಸ್ವಲ್ಪ ಶೇರ್ಸ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಸೊ ಒಂದೇ ಬಾರಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಡಿ. ಮಾರ್ಕೆಟ್ ಮೇ ಬಿ ಈ ಒಂದು ಲೆವೆಲ್ನಿಂದ ಇನ್ನೂ ಸ್ವಲ್ಪ ಕೆಳಗಡೆ ಹೋಗ್ಬೋದು. ಆ ಒಂದು ಸಿಚುವೇಷನ್ನಲ್ಲಿ ಇನ್ನಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದಾಗುತ್ತೆ. ಸೊ ಡಿಪ್ ಬೈಯಿಂಗ್ ಒಳ್ಳೆ ಒಂದು ಆಯ್ಕೆ ಆಗಿರುತ್ತೆ. ಆಲ್ರೆಡಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಸಾಕಷ್ಟು ನಿಫ್ಟಿ ಸ್ಟಾಕ್ಸ್ ಇರುತ್ತೆ. ಆ ಸ್ಟಾಕ್ಗಳನ್ನೇ ಆವ್ರೇಜ್ ಮಾಡ್ಕೊಳ್ತಾ ಹೋಗ್ಬೋದಾಗತ್ತೆ. HFCL ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಬಟ್ ಕಂಪನಿಗೆ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಆಪ್ಟಿಕಲ್ ಫೈಬರ್ ಕೇಬಲ್ ಸಪ್ಲೈ ಆರ್ಡರ್ನ ಕಂಪನಿ ಪಡ್ಕೊಂಡಿದ್ದಾರೆ. $1.1 ಬಿಲಿಯನ್, ಹತ್ತತ್ರ 10,000 ಕೋಟಿಯ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಒಂದು ಆರ್ಡರ್ ಖಂಡಿತವಾಗ್ಲೂ ಪಾಸಿಟಿವ್ ಆಗಿರುತ್ತೆ. ಓವರ್ ಆಲ್ ಮಾರ್ಕೆಟ್ ವೀಕ್ನೆಸ್ನ ರೀಸನ್ನಿಂದ ಸ್ಟಾಕ್ ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ರೀಸೆಂಟಾಗಿ ಅಂದರೆ ಕಳೆದ ತಿಂಗಳಲ್ಲಿ ಕಂಪನಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ನ ಜೊತೆಯಲ್ಲಿ ಒಂದು ರಿಸರ್ಚ್ ಪ್ರಾಜೆಕ್ಟನ್ನು ಮಾಡ್ತಿದ್ದೀವಿ ಅಂತ. ಸೊ ಸಾಕಷ್ಟು ಪಾಸಿಟಿವ್ ನ್ಯೂಸ್ಗಳು ಇದೆ. ಬಟ್ ಸ್ಟಾಕ್ನಲ್ಲಿ ಅಷ್ಟಾಗಿ ಮೊಮೆಂಟಮ್ ಇಲ್ಲ. ಬಟ್ ಎಲ್ಲ ನ್ಯೂಸ್ಗಳು ಫ್ಯೂಚರ್ನಲ್ಲಿ ಕಂಪನಿಗೆ ಪಾಸಿಟಿವ್ ಆಗ್ಬೋದು. PG ಎಲೆಕ್ಟ್ರೋಪ್ಲಾಸ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 6% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ಏನು ಏರ್ ಕಂಡೀಷನರ್ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತಿದ್ದಾರೆ, ಆ ಒಂದು ಪ್ರೊಡಕ್ಷನ್ನ ಮೇಲೆ ಇಂಪ್ಯಾಕ್ಟ್ ಬಂದಿದೆ. ಸೊ ಗ್ಯಾಸ್ ಶಾರ್ಟೇಜ್ ಆಗ್ತಿರೋದ್ರಿಂದ ಪ್ರೊಡಕ್ಷನ್ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಷನ್ಸನ್ನು ಕೊಟ್ಟಿದ್ದಾರೆ. ಆ ಒಂದು ಕ್ಲಾರಿಫಿಕೇಷನ್ಸ್ ಬಂದ ಮೇಲೆ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಬೆಳಗಿನ ಸೆಷನಲ್ಲಿ ಸ್ಟಾಕ್ ಆಲ್ಮೋಸ್ಟ್ 10% ಡೌನ್ ಆಗಿತ್ತು. ಬಟ್ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಆಕ್ಮಿ ಸೋಲಾರ್ ಸ್ಟಾಕ್ ಪ್ರೈಸ್ನಲ್ಲಿ 6%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿ ರಾಜಸ್ಥಾನ್ನಲ್ಲಿ ಬ್ಯಾಟ್ರಿ ಸ್ಟೋರೇಜ್ ಪ್ರಾಜೆಕ್ಟನ್ನು ಕಮಿಷನ್ ಮಾಡಿದ್ದಾರೆ. ಈ ಒಂದು ನ್ಯೂಸ್ನಿಂದ ವೀಕ್ ಮಾರ್ಕೆಟ್ನಲ್ಲಿ ಕೂಡ ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ರಾಮ್ಕಿ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗೆ 3,000 ಕೋಟಿ ಆರ್ಡರ್ ಮುಂಬೈನಲ್ಲಿ ಸಿಕ್ಕಿದೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಇವತ್ತು 5% ಪಾಸಿಟಿವ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಆರ್ಡರ್ನ ನ್ಯೂಸ್ ಯೂಶಲಿ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ರಜಪುತನ ಸ್ಟೇನ್ಲೆಸ್ನಲ್ಲಿ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗ್ತದೆ. ₹3 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೋಮವಾರ ಈ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಒಂದು ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಈಗ ಕಾಣಿಸ್ತಿದೆ. ಬಟ್ ವೀಕೆಂಡ್ನಲ್ಲಿ ಪ್ರೀಮಿಯಂ ಯಾವ ರೀತಿಯಲ್ಲಿರುತ್ತೆ ಅದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಇನೋವಿಷನ್ IPO ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿರಲಿಲ್ಲ. ನಿನ್ನೆ ಕೊನೆ ದಿನ ಆಗಿತ್ತು. ಸೊ 0.3 ಟೈಮ್ ಅರೌಂಡಲ್ಲಿ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ಸಾಕಷ್ಟು QIBs ಅಪ್ಲಿಕೇಶನ್ಸನ್ನು ಹಿಂದೆ ತೊಗೊಂಡಿದ್ದಾರೆ. ಹಾಗೆ ಇನೋವಿಷನ್ IPO ಸಬ್ಸ್ಕ್ರಿಪ್ಷನ್ ಡೇಟ್ ಕೂಡ ಮಂಗಳವಾರ ಮಾರ್ಚ್ 17ಕ್ಕೆ ಎಕ್ಸ್ಟೆಂಡ್ ಆಗಿದೆ. ಅಂದರೆ ಇನ್ನೂ 2 ದಿನ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಇವತ್ತು 4ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಸೊ ರಿಟೇಲ್ ಕ್ಯಾಟಗರಿಯ ಓವರ್ ಆಲ್ ಸಬ್ಸ್ಕ್ರಿಪ್ಷನ್ ನಿನ್ನೆ 0.29 ಟೈಮ್ ಇತ್ತು. ಅದು 0.27 ಟೈಮ್ಗೆ ಫಾಲ್ ಆಗಿದೆ. ಅಂದರೆ ಸಾಕಷ್ಟು ಜನ ಅಪ್ಲಿಕೇಶನ್ಸನ್ನು ಹಾಕ್ತಾರೆ. ಬಟ್ UPI ಪೇಮೆಂಟನ್ನು ಕಂಪ್ಲೀಟ್ ಮಾಡಿರೋದಿಲ್ಲ. ಅಂಥ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗುತ್ತೆ.
QIB ಕ್ಯಾಟಗರಿಯಲ್ಲಿ ಕೂಡ ನಿನ್ನೆ 1.03 ಟೈಮ್ನ ಸಬ್ಸ್ಕ್ರಿಪ್ಷನ್ ಕಾಣಿಸಿತ್ತು, ಅದು 0.99 ಟೈಮ್ಗೆ ಫಾಲ್ ಆಗಿದೆ. HNI ಕ್ಯಾಟಗರಿಯಲ್ಲಿ ಕೂಡ ಅಪ್ಲಿಕೇಶನ್ಸ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಇವತ್ತು ಹೆಚ್ಚಾಗಿ ಸಬ್ಸ್ಕ್ರಿಪ್ಷನ್ಸ್ ಬಂದಿಲ್ಲ. ಮೇ ಬಿ ಇದೇ ಸಿನಾರಿಯೋ ಮಾರ್ಚ್ 17ರವರೆಗೂ ಕಂಟಿನ್ಯೂ ಆಗ್ಬೋದು. ಎಕ್ಸ್ಟೆನ್ಷನ್ ಸಿಕ್ಕಿದ್ರೂ ಕೂಡ ಈ ಒಂದು IPO ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗುವಂಥ ಚಾನ್ಸಸ್ ಕಡಿಮೆನೇ ಕಾಣಿಸ್ತಿದೆ. ಅಕಸ್ಮಾತ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಜಂಪ್ ಆದರೆ ಆಗ ಸಬ್ಸ್ಕ್ರಿಪ್ಷನ್ಸ್ ಬರ್ಬೋದು. ಇವತ್ತಿನ ದಿನ ಕೇವಲ ₹2 ಪ್ರೀಮಿಯಂ ಕಾಣಿಸ್ತಿದೆ. ಈ ಒಂದು IPOನ ಕೂಡ ಅವಾಯ್ಡ್ ಮಾಡೋದು ಬೆಟರ್ ಆಗಿರುತ್ತೆ. 2 ದಿನದ ಎಕ್ಸ್ಟೆನ್ಷನ್ ಏನೋ ಸಿಕ್ಕಿದೆ, ಬಟ್ ಯಾವುದೇ ರೀತಿಯ ಹೆಚ್ಚಿನ ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ IPOನ ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ಸೊ ಮೇ ಬಿ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಬರಲಿಲ್ಲ ಅಂದರೆ ಇನ್ನೋವಿಷನ್ ಕಂಪನಿ ತಮ್ಮ IPO ಪ್ಲಾನ್ಸನ್ನು ಈಗ ಡ್ರಾಪ್ ಮಾಡಿ ಯಾರೆಲ್ಲ ಅಪ್ಲಿಕೇಶನ್ಸನ್ನು ಹಾಕಿದರೆ ಅವ್ರಿಗೆ ರೀಫಂಡನ್ನು ಪ್ರೊವೈಡ್ ಮಾಡ್ಬೋದು. ಹಾಗೆ ಈ ಮುಂಚೆ ಪ್ರೈಸ್ ಬ್ಯಾಂಡ್ ₹548 ಸೆಟ್ ಆಗಿತ್ತು. ಈಗ ಕಟ್ ಆಫ್ ಪ್ರೈಸ್ ₹519ಗೆ ಡ್ರಾಪ್ ಆಗಿದೆ. ಸೊ ಯಾರು 548ರ ಪ್ರೈಸ್ನಲ್ಲಿ ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ರಿಮೈನಿಂಗ್ ಅಮೌಂಟ್ ಏನಿದೆ ಅದು ರೀಫಂಡ್ ಆಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.